ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಾನು ಗೊಂಗುರಾ ಲೀವ್ಸ್ ಅಥವಾ ಸೊರೆಲ್ ಲೀವ್ಸ್ ಅಂತ ಕರಿತೀವಿ, ಅಥವಾ ಉತ್ತರ ಕನ್ನಡ ಭಾಷೆಯಲ್ಲಿ ಅಥವಾ ಕನ್ನಡದಲ್ಲಿ ನಾವು ಇದನ್ನ ಪುಂಡಿ ಪಲ್ಲೆ ಅಂತ ಕರಿತೀವಿ. ಇದನ್ನ ಗೊಂಗುರಾ ಲೀವ್ಸ್ ಅಂತಾನೂ ಕರಿತೀವಿ, ಅದೇ ರೀತಿ ಸೊರೆಲ್ ಲೀವ್ಸ್ ಅಂತಾನೂ ಕರಿತೀವಿ, ಅದೇ ರೀತಿ ಆಡು ಭಾಷೆಯಲ್ಲಿ ಅಥವಾ ಕನ್ನಡದಲ್ಲಿ ಇದನ್ನ ಪುಂಡಿ ಪಲ್ಲೆ ಅಂತ ಕರಿತೀವಿ. ಓಕೆ, ಪುಂಡಿ ಪಲ್ಲೆ ಇದು ಒಂದು ನ್ಯೂಟ್ರಿಯೆಂಟ್ಸ್ ಇಂದ ತುಂಬಿರುವಂತ ಒಂದು ವಿಶೇಷವಾದ ತರಕಾರಿ ಆಗಿದೆ. ಓಕೆ, ಇಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬಾ ಅಂದ್ರೆ ತುಂಬಾ ತುಂಬಿಕೊಂಡಿದೆ. ಇದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ವಿಟಮಿನ್ ಸಿ ಇದೆ, ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ, ಅದೇ ರೀತಿ ಇದರಲ್ಲಿ ಹೇರಳವಾಗಿ ಫೈಬರ್ ಇದೆ. ಓಕೆ, ಇದು ಇನ್ನೂ ಹಲವಾರು ನ್ಯೂಟ್ರಿಯೆಂಟ್ಸ್ ನ ಹೊಂದಿದೆ. ನಿಮ್ಗೆ ನಂಬಕ್ಕಾಗಲ್ಲ, ಇದರಲ್ಲಿ ಪ್ರೋಟೀನ್ ಕೂಡ ಇದೆ. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂತಂದ್ರೆ ಅಮೈನೋ ಆಸಿಡ್ಸ್ ಕೂಡ ಇದು ಹೊಂದಿದೆ. ಓಕೆ, ಹಾಗಾದ್ರೆ ಪುಂಡಿ ಪಲ್ಲೆ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾರಿದನ್ನ ತಿಂದ್ರೆ ತುಂಬಾ ಆರೋಗ್ಯಕ್ಕೆ ಉಪಯೋಗ, ಹಾಗೆ ಇದರಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪುಂಡಿ ಪಲ್ಲೆ ಅಥವಾ ಸೊರೆಲ್ ಲೀವ್ಸ್ ಅಂತ ಕರಿತೀವಿ. ಈ ಲೀವ್ಸ್ ಅಲ್ಲಿ ಹೇರಳವಾಗಿ ಐರನ್ ಇದೆ. ಓಕೆ, ಐರನ್ ಮತ್ತು ಫಾಲಿಕ್ ಆಸಿಡ್ ಇದೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂತಂದ್ರೆ, ಐರನ್ ಅಬ್ಸಾರ್ಪ್ಷನ್ ಆಗಕ್ಕೆ ನಮ್ಮ ಬಾಡಿಗೆ ವಿಟಮಿನ್ ಸಿ ಬೇಕು ಅಂತಂದ್ರೆ, ನೀವು ಯಾವ ಸಮಯದಲ್ಲಿ ಐರನ್ ತಗೊಳ್ತಾ ಇರ್ತೀರಲ್ಲ ಆ ಟೈಮಲ್ಲಿ ನೀವು ವಿಟಮಿನ್ ಸಿ ತಗೊಳ್ತಾ ಇರಬೇಕು. ಫಸ್ಟ್ ಆಫ್ ಆಲ್ ಐರನ್ ಯಾಕೆ ಬೇಕು ಅಂತ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಐರನ್ ಕಡಿಮೆ ಆದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈ ಗಾಯ ಯಾಕಾಗಿದೆ, ಆಮೇಲೆ ನನಗೆ ಆಕ್ಸಿಡೆಂಟ್, ಐ ಮೆಟ್ ವಿತ್ ಆನ್ ಆಕ್ಸಿಡೆಂಟ್, ಅದು ಹೇಗಾಯ್ತು, ಆಮೇಲೆ ನನ್ನ ಜೀವ ಹೆಲ್ಮೆಟ್ ಹೇಗೆ ಉಳಿಸ್ತು ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ನೋಡ್ಬೋದು. ಕಮಿಂಗ್ ಟು ದಿ ಪಾಯಿಂಟ್, ಐರನ್ ಬಾಡಿಗೆ ಐರನ್ ಯಾಕೆ ಬೇಕು ಅಂತಂದ್ರೆ, ನಮ್ಮ ಬಾಡಿಗೆ ಆಕ್ಸಿಜನ್ ಸಪ್ಲೈ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಆಕ್ಸಿಜನ್ನ ಐರನ್ ಅಂತಂದ್ರೆ ಬ್ಲಡ್ ಹಿಮೋಗ್ಲೋಬಿನ್ ಐರನ್ ಇಂಪ್ರೂವ್ ಮಾಡುತ್ತೆ. ಹಿಮೋಗ್ಲೋಬಿನ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಐರನ್ ಇದು ಇಂಪ್ರೂವ್ ಮಾಡುತ್ತೆ. ಕನ್ನಡದಲ್ಲಿ ಕಬ್ಬಿನಾಂಶ ಅಂತ ಹೇಳ್ತೀವಿ. ಈ ಕಬ್ಬಿನಾಂಶ ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗ್ಬೇಕಂತಂದ್ರೆ, ಈಗ ಕೆಲವೊಬ್ರು ಐರನ್ ಸಪ್ಲಿಮೆಂಟ್ಸ್ ತಗೊಳ್ತಾ ಇರ್ತೀರಾ ಅಂತಂದ್ರೆ, ಗರ್ಭಿಣಿ ಇರುವಂತಹ ತಾಯಂದ್ರಿಗೆ ನಾವ್ ಏನ್ ಮಾಡಿರ್ತೀರಿ, ಐರನ್ ಸಪ್ಲಿಮೆಂಟ್ಸ್ ನ ಕೊಟ್ಟಿರ್ತೀವಿ. ಆದ್ರೆ ಕೆಲವೊಬ್ಬರಿಗೆ ಐರನ್ ಸಪ್ಲಿಮೆಂಟ್ಸ್ ತಗೊಂಡ್ರು ಕೂಡ ಹಿಮೋಗ್ಲೋಬಿನ್ ಕೌಂಟ್ ಇದು ಇಂಪ್ರೂವ್ ಆಗಿರಲ್ಲ. ಯಾಕಂತಂದ್ರೆ ಐರನ್ ಅಬ್ಸಾರ್ಪ್ಷನ್ ಆಗ್ಬೇಕಂದ್ರೆ ದೇಹದಲ್ಲಿ ವಿಟಮಿನ್ ಸಿ ಬೇಕು. ನೀವು ಆ ಟೈಮಲ್ಲಿ ಐರನ್ ತಗೊಳ್ತಾ ಇರ್ತಿರಲ್ಲ, ಅದ್ರ ಜೊತೆಗೆ ವಿಟಮಿನ್ ಸಿ ತಗೊಂಡ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಐರನ್ ಕರೆಕ್ಟ್ ಆಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಈ ಒಂದು ಸೊರೆಲ್ ಲೀವ್ಸ್ ಅಥವಾ ಪುಂಡಿ ಪಲ್ಲೆಯಲ್ಲಿ ವಿಟಮಿನ್ ಸಿ ಕೂಡ ಹೇರಳವಾಗಿದೆ, ಅದೇ ರೀತಿ ಐರನ್ ಕೂಡ ಹೇರಳವಾಗಿದೆ, ಅದೇ ರೀತಿ ಫಾಲಿಕ್ ಆಸಿಡ್ ಕೂಡ ಹೇರಳವಾಗಿದೆ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಫಾರ್ ಐರನ್ ಡಿಫಿಷಿಯನ್ಸಿ ವಿಮೆನ್ ಅಥವಾ ಮೆನ್. ಯಾರಿಗೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಇದೆ ಅಲ್ಲ, ಅಂಥವ್ರು ಪುಂಡಿ ಪಲ್ಲೆ ಅಥವಾ ಸೊರೆಲ್ ಲೀವ್ಸ್ ನ ನಿಮ್ಮ ಆಹಾರದಲ್ಲಿ ಬಳಸ್ತಾ ಬಂದ್ರೆ ನಿಮಗೆ ಐರನ್ ಡಿಫಿಷಿಯನ್ಸಿ ಆಗೋದು ಕಡಿಮೆ ಆಗುತ್ತೆ. ಐರನ್ ಡಿಫಿಷಿಯನ್ಸಿ ಇದ್ರೂ ಕೂಡ ಅದು ಕ್ಯೂರ್ ಆಗೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಇದಿಷ್ಟು ಐರನ್ ಬಗ್ಗೆ ಮಾಹಿತಿ ಆದ್ರೆ, ಇದು ಹೇರಳವಾಗಿ ಫೈಬರ್ ಹೊಂದಿದೆ. ಓಕೆ, ಇನ್ನು ಫೈಬರ್ ಮಾಹಿತಿ ಬೇಕಾದ್ರೆ ನಾನು ಆಲ್ರೆಡಿ ಫೈಬರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಇಂಟ್ರೆಸ್ಟ್ ಇರೋರು ಹೋಗಿ ನೋಡ್ಬೋದು. ಆದ್ರೆ ಇದರಲ್ಲಿ ಈ ಸೊರೆಲ್ ಲೀವ್ಸ್ ಅಲ್ಲಿ ಅಥವಾ ಪುಂಡಿ ಪಲ್ಲೆಯಲ್ಲಿ ಹೇರಳವಾಗಿ ಫೈಬರ್ ಇದೆ. ಈ ಫೈಬರ್ ಏನ್ ಮಾಡುತ್ತೆ ಅಂತಂದ್ರೆ, ಮುಲುವಾದಿ ಅಥವಾ ಪೈಲ್ಸ್ ಅಥವಾ ಹ್ಯೂಮರಾಯ್ಡ್ಸ್ ಅಂತ ಹೇಳ್ತೀವಿ ನಾವು, ಅಂತವ್ರಿಗೆ ಇದೊಂದು ಒಳ್ಳೆ ಆಹಾರವಾಗಿದೆ. ನಾನು ಹೇಳ್ದಂಗೆ ಈ ಸೊರೆಲ್ ಲೀವ್ಸ್ ಅಲ್ಲಿ ಅತಿ ಹೆಚ್ಚು ಫೈಬರ್ ಹೊಂದಿದೆ. ಓಕೆ, ಈಗ ಪೈಲ್ಸ್ ಇದ್ದವರು ಅಥವಾ ಮುಲ್ವಾದಿ ಇದ್ದವರು ಅಥವಾ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ, ಅಂತವ್ರಿಗೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಆಹಾರವಾಗಿದೆ. ಈ ಸೊಪ್ಪನ್ನ ನಿಯಮಿತವಾಗಿ ನಿಮ್ಮ ಆಹಾರದಲ್ಲಿ ಬಳಸ್ತಾ ಬಂದ್ರೆ, ಈಗ ಪೈಲ್ಸ್ಗೆ ಟ್ರಿಗರ್ ಆಗೋದು ಕಾನ್ಸ್ಟಿಪೇಷನ್ ಅಥವಾ ಮೋಷನ್ ಕ್ಲಿಯರ್ ಆಗದೆ ಇರೋದು ಇದಕ್ಕೆ ಟ್ರಿಗರ್ ಆಗುತ್ತೆ. ಕೆಲವೊಬ್ಬರಿಗೆ ಮೋಷನ್ ಅಲ್ಲಿ, ಈಗ ಹೆಮರಾಯ್ಡ್ಸ್ ಇದ್ದವ್ರಿಗೆ, ಪೈಲ್ಸ್ ಇದ್ದವ್ರಿಗೆ ಮೋಷನ್ ಅಲ್ಲಿ ಬ್ಲಡ್ ಪಾಸ್ ಆಗ್ತಾ ಇರುತ್ತೆ. ಸೊ ಅಂಥವ್ರು ಪುಂಡಿ ಪಲ್ಲೆ ಅಥವಾ ಸೊರೆಲ್ ಲೀವ್ಸ್ ನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ನೀವು ಡೈಜೆಷನ್ ಚೆನ್ನಾಗಾಗುತ್ತೆ. ಓಕೆ, ಬಾಡಿಯಲ್ಲಿ ಹೀಟ್ ಕೂಡ ಕಡಿಮೆ ಆಗುತ್ತೆ, ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಈಗ ಏನ್ ಮೋಷನ್ ಅಲ್ಲಿ ಬ್ಲಡ್ ಪಾಸ್ ಆಗಿರುತ್ತಲ್ಲ, ಅಗೇನ್ ನಿಮ್ಮ ಬಾಡಿಗೆ ಐರನ್ ಸಿಗೋದ್ರಿಂದ ಬ್ಲಡ್ ಕೌಂಟ್, ಹಿಮೋಗ್ಲೋಬಿನ್ ಕೌಂಟ್ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ನೀವು ಅನಿಮಿಯಾ ಕೂಡ ಪ್ರಿವೆಂಟ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಇದು ನಿಮ್ಮ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ನ ಕ್ಯೂರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಮೋಷನ್
ತುಂಬ ಹಾರ್ಡ್ ಆಗೋದು ಅಥವಾ ಗಟ್ಟಿ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಏನಲ್ ರೀಸನ್ ಅಲ್ಲಿ ಇರುವಂತ ಅಂದ್ರೆ ನಿಮ್ಮ ಮೋಷನ್ ಪಾಸ್ ಮಾಡುವಂತ ಏರಿಯಾದಲ್ಲಿ ಏನಾಗಿರುತ್ತೆ, ನರಗಳು ಊದ್ಕೊಂಡಿರುತ್ತೆ, ಬಲ್ಜ್ ಆಗಿರುತ್ತೆ. ಅದನ್ನೇ ನಾವು ಏನಂತ ಹೇಳ್ತೀವಿ, ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ಕರಿತೀವಿ. ಸೊ ಇದು ಈ ರೀತಿ ಈ ಒಂದು ಸೊರೆಲ್ ಲೀವ್ಸ್ ಅಥವಾ ಪುಂಡಿ ಪಲ್ಯನ ನಿಮ್ಮ ಆಹಾರದಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಥವಾ ನಿಮಗೆ ಮೋಷನ್ ಏನ್ ಕ್ಲಿಯರ್ ಆಗೋದಿಲ್ಲಲ್ಲ ಅದು ಕಡಿಮೆ ಆಗುತ್ತೆ. ಮೋಷನ್ ಕರೆಕ್ಟ್ ಆಗಿ ಪಾಸ್ ಮಾಡೋಕೆ ಸೊರೆಲ್ ಲೀವ್ಸ್ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನೀವು ಇದನ್ನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್, ಪೈಲ್ಸ್ ಮತ್ತೆ ಗಟ್ ರಿಲೇಟೆಡ್ ಇಶ್ಯೂಸ್ ಅಥವಾ ಕರಳು ಸಂಬಂಧಿ ಇಶ್ಯೂಸ್ ಅಂತ ಹೇಳ್ತೀವಿ, ತುಂಬ ಅಸಿಡಿಟಿ ಆಗೋದು, ತುಂಬ ಬ್ಲೋಟಿಂಗ್ ಆಗೋದು, ತುಂಬ ಹೊಟ್ಟೆಯಲ್ಲಿ ಉರಿ ಸೆನ್ಸೇಷನ್ ಆಗ್ತಾ ಇರುತ್ತೆ, ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಸೊ ಈ ಒಂದು ಸೊರೆಲ್ ಲೀವ್ಸ್ ಅಥವಾ ಪುಂಡಿ ಪಲ್ಯನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಈ ಒಂದು ಗಟ್ ರಿಲೇಟೆಡ್ ಇಶ್ಯೂಸ್ನ ನೀವು ಕ್ಯೂರ್ ಮಾಡ್ಕೊಳ್ಬಹುದು. ಓಕೆ, ದಿಸ್ ಇಸ್ ಅಬೌಟ್ ಫೈಬರ್. ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಇದೆ. ಈ ಸೊರೆಲ್ ಲೀವ್ಸ್ ಅಲ್ಲಿ ಅಥವಾ ಪುಂಡಿ ಪಲ್ಲೆಯಲ್ಲಿ ಕ್ಯಾಲ್ಸಿಯಂ ಇದೆ. ತುಂಬ ಜನರಿಗೆ ಮಂಡಿ ನೋವು ಅಂತ ಬರ್ತೀರಾ, ತುಂಬ ಜನ ಜಾಯಿಂಟ್ ಪೇನ್ ಅಂತ ಬರ್ತೀರಾ. ಓಕೆ, ಎಲ್ಲೆಲ್ಲಿ ನಿಮ್ಮ ದೇಹದಲ್ಲಿ ಜಾಯಿಂಟ್ ಇದೆ ಅಲ್ಲೆಲ್ಲ ಪೇನ್ ಅಂತ ಬರ್ತಿರ್ತೀರಾ. ಸೊ ಈ ಪುಂಡಿ ಪಲ್ಯ ಅಥವಾ ಸೊರೆಲ್ ಲೀವ್ಸ್ನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಜಾಯಿಂಟ್ಗೆ ಬೇಕಾದಂಥ ಕ್ಯಾಲ್ಸಿಯಂ, ಹೇರಳವಾಗಿ ಕ್ಯಾಲ್ಸಿಯಂ ನಿಮಗೆ ಸಿಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಮೂಳೆ ಸಂಬಂಧಿ ಕಾಯಿಲೆಗಳು ಇದರಿಂದ ದೂರ ಆಗ್ತವೆ. ಓಕೆ, ಅದೇ ರೀತಿ ಇದರಲ್ಲಿ ಮ್ಯಾಗ್ನೀಷಿಯಂ ಇದೆ. ಅದೇ ರೀತಿ ಈ ಸೊರೆಲ್ ಲೀವ್ಸ್ ಅಲ್ಲಿ ಮ್ಯಾಗ್ನೀಷಿಯಂ ಇದೆ, ಪೊಟ್ಯಾಷಿಯಂ ಇದೆ. ಓಕೆ, ಮಿನರಲ್ ಅಂತ ಬಂದ್ರೆ ಐರನ್ ಇದೆ, ಪೊಲಿಕ್ ಆಸಿಡ್ ಇದೆ. ಸೊ ಇವೆಲ್ಲ ಇರೋದ್ರಿಂದ ದಿಸ್ ಇಸ್ ಅ ರಿಚ್ ಸೋರ್ಸ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಓಕೆ, ನೀವು ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಆಹಾರದ ಜೊತೆಗೆ ನೀವು ಕಂಪ್ಲೀಟ್ ಆಗಿ ಒಂದು ಒಳ್ಳೆಯ ಆರೋಗ್ಯವನ್ನು ಕೂಡ ನೀವು ಪಡೆದುಕೊಳ್ಬಹುದು. ಓಕೆ, ದಿಸ್ ಇಸ್ ಅಬೌಟ್ ವೆರಿ ಡೀಪ್ ಆ್ಯಂಡ್ ವೆರಿ ಕ್ವಿಕ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ಸೊರೆಲ್ ಲೀವ್ಸ್ ಅಥವಾ ಪುಂಡಿ ಪಲ್ಯ ಅಂತ ಹೇಳ್ತೀವಿ. ಅದೇ ರೀತಿ ಪುಂಡಿ ಪಲ್ಯ ನೀವು ತಿಂತಾ ಬಂದರೆ ತುಂಬ ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿ ಅಸಿಡಿಟಿ ಅನ್ನೋದೆಲ್ಲ ತುಂಬ ಜನ ಫೇಸ್ ಮಾಡ್ತಾ ಇರ್ತೀರ. ಸೊ ಈ ಪುಂಡಿ ಪಲ್ಯ ಅಥವಾ ಸೊರೆಲ್ ಲೀವ್ಸ್ನ ನಿಮ್ಮ ಆಹಾರದಲ್ಲಿ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಬಾಡಿ ಹೀಟ್ ಕಡಿಮೆ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಇದನ್ನ ಯಾವ ರೀತಿ ಬಳಸಬೇಕು ಅಂತ ಇನ್ನು ರೆಸಿಪಿ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಯದಾಗಿ ಬ್ಯೂಟಿ ಟಿಪ್ಸ್ ಕೂಡ ಕೊಡ್ತೀನಿ, ಮರಿಲಾರ್ದೆ ನೋಡಿ. ಓಕೆ, ಅದೇ ರೀತಿ ಈ ಸೊರೆಲ್ ಲೀವ್ಸ್ನ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇಮ್ಯುನಿಟಿ ಇಸ್ ದ ಕೀ ಫಾರ್ ದ ಬಾಡಿ. ಓಕೆ, ಇಮ್ಯುನಿಟಿ ಇದ್ರೇ ನಾವು ಕ್ಯಾನ್ಸರ್ ಬಂದರೂ ಕೂಡ, HIV ಬಂದರೂ ಕೂಡ ನಾವು ಫೈಟ್ ಮಾಡ್ಬೋದು. ಓಕೆ, ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ಒಂದು ಸೊರೆಲ್ ಲೀವ್ಸ್ ಅಥವಾ ಪುಂಡಿ ಪಲ್ಯನ ನಿಮ್ಮ ಆಹಾರದಲ್ಲಿ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ದಯವಿಟ್ಟು ಚಿಕ್ಕ ಮಕ್ಕಳಿಗೆ ಈ ಆಹಾರನ ಕೊಡಿ. ಅದರಿಂದ ಏನಾಗುತ್ತೆ, ಅವರು ಬೆಳೆಯೋದಕ್ಕೆ ಬೇಕಾದಂಥ ಕ್ಯಾಲ್ಸಿಯಂ ಸಿಗುತ್ತೆ, ಫೈಬರ್ ಸಿಗುತ್ತೆ, ಆ್ಯಂಡ್ ಇದರಲ್ಲಿ ಮಿನರಲ್ಸ್ ಇರೋದ್ರಿಂದ, ಐರನ್ ಮತ್ತು ಪೊಲಿಕ್ ಆಸಿಡ್ ಇರೋದ್ರಿಂದ ರಕ್ತದ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಬ್ಲಡ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಮಕ್ಕಳಿಗೆ ಬ್ರೈನ್ ಅಲ್ಲಿ ತುಂಬ ಆಕ್ಟಿವ್ ಆಗಿರ್ತಾರೆ, ತುಂಬ ಅಟೆಂಟಿವ್ ಆಗಿರ್ತಾರೆ. ಓಕೆ, ಸೊ ಪುಂಡಿ ಪಲ್ಯನ ಅವರಿಗೆ ನೀಡ್ತಾ ಬಂದರೆ ಇಮ್ಯುನಿಟಿ ಜೊತೆಗೆ ಬಾಡಿಯಲ್ಲಿ ಬ್ಲಡ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ಇದರಲ್ಲಿ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇದೆ. ಓಕೆ, ಅಮೈನೋ ಆಸಿಡ್ ಇದೆ. ಪುಂಡಿ ಪಲ್ಯಲ್ಲಿ ಬರೀ ನ್ಯೂಟ್ರಿಯೆಂಟ್ಸ್ ಅಷ್ಟೇ ಅಲ್ಲದೆ ಇದರಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಕೂಡ ಇದೆ. ಅಂತಂದ್ರೆ ಇದರಲ್ಲಿ ಇದು ಇದೆ, ಏನು ಪ್ರೋಟೀನ್ ಇದೆ, ದಟ್ ಈಸ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಸೊ ಪ್ಲಾಂಟ್ ಬೇಸ್ಡ್ ಅಮೈನೋ ಆಸಿಡ್ ಇರೋದ್ರಿಂದ ವೆಜಿಟೇರಿಯನ್ಗೆ ಇದೊಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಆಗಿದೆ. ಇದಿಷ್ಟು ನ್ಯೂಟ್ರಿಯೆಂಟ್ಸ್ ಇಂದ ಸೊರೆಲ್ ಲೀವ್ಸ್ ಅಥವಾ ಪುಂಡಿ ಪಲ್ಯಲ್ಲಾದ್ರೆ ಇದನ್ನ ಯಾವ ರೀತಿ ಬಳಸಬೇಕು ಅಂತ ನೋಡೋಣ. ಓಕೆ, ಉತ್ತರ ಕರ್ನಾಟಕ ಜನ, UK ಜನ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಿದ್ದೇ ಇರುತ್ತೆ, ವಾರದಲ್ಲಿ ಒಂದ್ಸಲ ಆದ್ರೂ ನಿಮ್ಮ ಮನೇಲಿ ಇದು ಈ ಒಂದು ಪಲ್ಯ ಇದ್ದೇ ಇರುತ್ತೆ ಅಲ್ವಾ. ಪುಂಡಿ ಪಲ್ಯ ಅಂತ ನಾವು ಕೇಳಿರ್ತೀವಿ, ಅದು ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ರೆಸಿಪಿ ಬಗ್ಗೆ ಏನು ಇಂಟ್ರೊಡಕ್ಷನ್ ಬೇಡ ಅನ್ಕೊಳ್ತೀನಿ. ಸೊ ಇದನ್ನ ನೀವು ಹೇಗೆ ನುಗ್ಗೆ ಸೊಪ್ಪನ್ನ ತಯಾರಿಸ್ತೀರಲ್ಲ ಆ ರೀತಿನೂ ಇದನ್ನ ತಯಾರಿಸ್ಕೊಳ್ಬಹುದು. ನಿಮ್ಮ ಸಾಂಬಾರಲ್ಲಿ ಒಂದು ಇದು ಹುಳಿ ಟೇಸ್ಟ್ ಅನ್ನ ಹೊಂದಿರೋದ್ರಿಂದ ನಿಮ್ಮ ಸಾಂಬಾರಲ್ಲಿ ಕೂಡ ಬಳಸ್ಕೋಬಹುದು. ಅದು ಇನ್ನು ನಿಮ್ಮ ಸಾಂಬಾರ್ ರುಚಿನ ಎನ್ಹಾನ್ಸ್ ಮಾಡುತ್ತೆ. ಅದೇ ರೀತಿ ಇದನ್ನ ಪಲ್ಯ ಕೂಡ ಮಾಡ್ಕೊಳ್ಬಹುದು. ಅದೇ ರೀತಿ ಪುಂಡಿ ಸೊಪ್ಪನ್ನ ತಿನ್ನಕ್ಕಾಗಲ್ಲ ಅಥವಾ ಸೊರೆಲ್ ಲೀವ್ಸ್ನ ತಿನ್ನಕ್ಕಾಗಲ್ಲ ಅನ್ನೋರು ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆ ಏನು ವಾಟರ್ ಇರುತ್ತಲ್ಲ ಅದನ್ನ ಶೋಧಿಸ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ
ನಿಮಗೆ ಏನು ಜೀರಿಗೆ ಪೌಡರ್ ಅಂತ ಮಾಡ್ಕೊಂಡಿರ್ತೀರಾ, ಅಥವಾ ನಾನು ನಿಮಗೆ ಹೇಳ್ದಂಗೆ ಫ್ಲಾಕ್ಸ್ ಸೀಡ್ ಪೌಡರ್ ಅಂತ ಹೇಳಿದ್ದೀನಿ, ಅದ್ರ ರೆಸಿಪಿ ಕೂಡ ತೋರಿಸಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಡ್ರಿಂಕ್ ಮಾಡ್ಕೊಂಡು ಒಂದು ಉಗುರು ಬೆಚ್ಚಗಿನ ನೀರನ್ನ ಒಂದು ಸೂಪ್ ತರ ಕೂಡ ಇದನ್ನ ತಗೊಳ್ಬಹುದು. ಈ ಸೊರೆಲ್ ಲೀವ್ಸ್ ನ ತಗೊಳ್ಬಹುದು. ಇದರ ಬೆನಿಫಿಟ್ಸ್ ತುಂಬಾ ದೇಹಕ್ಕಿದೆ, ಆದ್ರೆ ಇದನ್ನ ಅತಿಯಾಗಿ ಬಳಸಕ್ ಹೋಗ್ಬೇಡಿ. ವಾರದಲ್ಲಿ 2 ರಿಂದ 3 ಸಲ ಬಳಸ್ತಾ ಬನ್ನಿ. ಸೊ ಇದರಿಂದ ಏನಾಗುತ್ತೆ, ತುಂಬಾ ಐರನ್ ಡಿಫಿಷಿಯನ್ಸಿ ಇರೋರು ದಿನದಲ್ಲಿ ಈ ಒಂದು ಸ್ಟಿಕ್ ನ ಬಳಸ್ಕೊಳ್ಬಹುದು. ಓಕೆ, ಯಾವ್ದಾದ್ರೂ ರೀತಿಯಲ್ಲಿ ದಿನದಲ್ಲಿ ಈ ಒಂದು ಸ್ಟಿಕ್ ನ ಬಳಸ್ಕೊಳ್ಬಹುದು. ನಿಮ್ಮ ಪಲ್ಯದಲ್ಲಾದ್ರೂ ಬಳಸ್ಕೊಳ್ಳಿ, ಸಾಂಬಾರಲ್ಲಾದ್ರೂ ಬಳಸ್ಕೊಳ್ಳಿ, ಅಥವಾ ಸಲಾಡ್ ಅಲ್ಲಿ ಕೂಡ ನೀವು ಇದನ್ನ ಬಳಸ್ಕೊಳ್ಬಹುದು. ಈ ರೀತಿ ನೀವು ಸೊರೆಲ್ ಲೀವ್ಸ್ ಅಥವಾ ಪುಂಡಿ ಪಲ್ಯನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್, ಎಸ್ಪೆಷಲಿ ಗರ್ಭಿಣಿಯರಾಗಿರ್ಬೋದು, ಸ್ಕೂಲ್ಗೆ ಹೋಗುವಂತ ಹೆಣ್ಮಕ್ಳಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಥವ್ರಿಗೆ ಅನಿಮಿಯಾ ತುಂಬಾ ಕಾಣಿಸ್ಕೊಳ್ತಾ ಇರುತ್ತೆ. ಬರೀ ಮಾತ್ರೆ ಮೇಲೆ ಡಿಪೆಂಡ್ ಆಗ್ಲಾರ್ದೆ ಆಹಾರದ ಮೂಲಕ ಕೂಡ ಐರನ್ ಸಪ್ಲಿಮೆಂಟ್ಸ್ ಅಥವಾ ಗುಡ್ ಕ್ವಾಲಿಟಿ ಪೊಲಿಕ್ ಆಸಿಡ್ ನ ನೀವು ತಗೊಳ್ಬಹುದು. ಈ ರೀತಿ ನೀವು ಸೊರೆಲ್ ಲೀವ್ಸ್ ನ ಯೂಸ್ ಮಾಡ್ಕೊಳ್ಬಹುದು. ಇದನ್ನೇನಾದ್ರೂ ನೀವು ಪಲ್ಯ ತಿಂದಿದ್ರಿ ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವ್ ಇದನ್ನ ಬಳಸಿದ್ವಿ ಅಂತ. ಸೊ ಇದೇ ಫಸ್ಟ್ ಈ ಹೆಸರನ್ನ ಮತ್ತೆ ವಿಡಿಯೋ ಸೊರೆಲ್ ಲೀವ್ಸ್ ಬಗ್ಗೆ ಕೇಳ್ತಾ ಇದ್ದೀರಿ ಅಥವಾ ಪುಂಡೆ ಪಲ್ಯ ಬಗ್ಗೆ ಕೇಳ್ತಾ ಇದ್ದೀರಿ ಅನ್ನೋರು ಕೂಡ ಕಮೆಂಟ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಾನು ನಿಮ್ ರೇಖಾ. ನಮಸ್ಕಾರ.